ಮಧ್ಯಪ್ರಾಚ್ಯದಲ್ಲಿ ಹೊತ್ತಿಕೊಂಡಿರುವ ಯುದ್ಧದ ಕಿಡಿ ಈಗ ಕರುನಾಡಿನ ಅನ್ನದ ಬಟ್ಟಲಿಗೆ ಕೈಯಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷದ ಪರಿಣಾಮ ಹೋಟೆಲ್, ಅಕ್ಕಿ ವ್ಯಾಪಾರ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳ ಮೇಲೆ ಭಾರೀ ಹೊಡೆತ ಕೊಟ್ಟಿದೆ. ಮಾರುಕಟ್ಟೆಯಲ್ಲಿ ಅಕ್ಕಿ, ಬೇಳೆ, ದಿನಸು ಮಾರಾಟ ಇಳಿಮುಖವಾಗಿದ್ದು, ಪವರ್ ಪೆಟ್ರೋಲ್ ಬೆಲೆಯಲ್ಲಿ ದಿಢೀರ್ ಏರಿಕೆ ಕಂಡಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ದುಬಾರಿಯಾಯಿತು ಪ್ರೀಮಿಯಂ ಪೆಟ್ರೋಲ್. ಅಕ್ಕಿ, ಬೇಳೆ, ಪ್ರವಾಸೋದ್ಯಮದ ಮೇಲೆ ಭಾರಿ ಹೊಡೆತ ಕೊಟ್ಟ ವಾರ್. ಇರಾನ್ ಹಿಡಿತಕ್ಕಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸುತ್ತಿರೋ ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧ ಆರಂಭವಾದಾಗ ಹೋಟೆಲ್ ಉದ್ಯಮ ತಲ್ಲಣಗೊಂಡಿತ್ತು. ಇದರ ಮುಂದುವರೆದ ಭಾಗವಾಗಿ ಪ್ರೀಮಿಯಂ ಪೆಟ್ರೋಲ್ ಬೆಲೆಯಲ್ಲಿ ದಿಢೀರ್ ಏರಿಕೆ ಕಂಡಿದೆ. ಪೂರೈಕೆಯಲ್ಲಿ ಕೊರತೆಯಾಗ್ತಿದೆ ಅನ್ನೋ ಕಾರಣಕ್ಕೆ ಪ್ರತಿ ಲೀಟರ್ ಪವರ್ ಪೆಟ್ರೋಲ್ಗೆ ₹2 ಹೆಚ್ಚಳ ಮಾಡಲಾಗಿದೆ. ಇನ್ನೊಂದು ನೆಮ್ಮದಿಯ ವಿಚಾರ ಅಂದ್ರೆ ಸಾಮಾನ್ಯ ಪೆಟ್ರೋಲ್ ಬೆಲೆಯಲ್ಲಿ ಯಾವುದೇ ಬೆಲೆ ಏರಿಕೆಯ ಬಿಸಿ ತಟ್ಟಿಲ್ಲ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಕೆಲ ಹೋಟೆಲ್ಗಳು ಬೀಗ ಹಾಕಿದ್ದಾರೆ. ಇನ್ನೂ ಕೆಲವು ಹೋಟೆಲ್ಗಳು ಮೆನು ಕಡಿತಗೊಳಿಸಿವೆ. ಅಷ್ಟೇ ಅಲ್ಲದೆ ಕ್ಯಾಟರಿಂಗ್ ಸೇವೆಗಳು ಬಹುತೇಕ ಸ್ಥಗಿತಗೊಂಡಿದ್ದು, ಅಕ್ಕಿ, ಬೇಳೆ ಸೇರಿದಂತೆ ಧಾನ್ಯಗಳ ಬೇಡಿಕೆಯಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಉಂಟಾಗಿದೆ. ಹಾಗೇನೆ ಅರಬ್ ರಾಷ್ಟ್ರಗಳಿಗೆ ರಫ್ತಾಗುತ್ತಿದ್ದ ಅಕ್ಕಿಯಲ್ಲೂ ಶೇಕಡ 10ರಷ್ಟು ಕುಸಿತ ಕಂಡುಬಂದಿದ್ದು, ಒಟ್ಟಾರೆ ಆಹಾರ ಪದಾರ್ಥಗಳ ವ್ಯಾಪಾರದಲ್ಲಿ 40%ರಷ್ಟು ಇಳಿಕೆ ದಾಖಲಾಗಿದೆ. ಅವ್ರು ನಮ್ಮ ಹತ್ರ ತಗೊಳ್ತಾ ಇಲ್ಲ. ನಾವು ನಮ್ಮ ಮಿಲ್ಲರ್ಸ್ ಹತ್ರ ಏನು ಪ್ಲೇಸ್ ಮಾಡಿದ್ದೀವಿ ಆರ್ಡ್ರನ್ನ, ಅದು ಮಾತ್ರ ಒಂದು 8-10 ದಿನ ಅದನ್ನು ತಡ್ಕೊಳ್ಳಿ, ನಾವು ತರಿಸ್ತೀವಿ. ಯಾವುದೇ ಫ್ರೆಶ್ ಆರ್ಡ್ರ್ಗಳನ್ನು ನಾವು ಮಾಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಔಟ್ಪುಟ್ ಹೋಗ್ತಾ ಇಲ್ಲ ಇರೋ ಕಾರಣಕ್ಕೆ ಮುಖ್ಯವಾಗಿ ಮನೆ ಪರ್ಚೇಸಿಂಗು ಬಹಳ ಕಮ್ಮಿ ಇರುತ್ತೆ, ಮನೆಯವ್ರ ಕುಟುಂಬದವರು, ಕನ್ಸ್ಯೂಮರ್ಸು. ಬಟ್ ಹೋಟೆಲ್ಸ್ ಆಗಲಿ, ಸ್ಟ್ರೀಟ್ ವೆಂಡರ್ಸ್ ಆಗಲಿ, ಕ್ಯಾಟ್ರಿಂಗ್ ಆಗಲಿ, ಸ್ವೀಟ್ ಮೀಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ, ಕಾಂಡಿಮೆಂಟ್ಸ್ ಆಗಲಿ, ಒಂದು ಫುಲ್ ಬಾಸ್ಕೆಟ್ನೆಲ್ಲ ನೋಡಿದ್ರೆ ನಮಗೆ ಒಂದು ಪ್ರಮಾಣದಲ್ಲಿ ನಾವೊಂದು ವ್ಯಾಪಾರ ಮಾಡ್ಕೊಂಡ್ಬರ್ತೇವೆ. 30-40% ಆಲ್ರೆಡಿ ನಮಗೆ ಸೇಲ್ಸ್ನಲ್ಲಿ ಎಫೆಕ್ಟ್ ಆಗಿದೆ. ಯುದ್ಧದ ಎಫೆಕ್ಟ್ ಕೇವಲ ಆಹಾರಕ್ಕಷ್ಟೇ ಸೀಮಿತವಾಗಿಲ್ಲ, ಬೆಂಗಳೂರಿನ ಪ್ರವಾಸೋದ್ಯಮದ ಮೇಲೂ ಗಂಭೀರ ಪರಿಣಾಮ ಬೀರಿದೆ. ಬೆಂಗಳೂರಿಗೆ ಮಧ್ಯಪ್ರಾಚ್ಯ ದೇಶಗಳಿಂದ ಬರುತ್ತಿದ್ದ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಕುಸಿತ ಕಂಡುಬಂದಿದೆ. ಸೌದಿ ಅರೇಬಿಯಾ, ದುಬೈ, ಮಸ್ಕಾತ್ ಸೇರಿದಂತೆ ಹಲವು ದೇಶಗಳಿಂದ ದಿನಕ್ಕೆ 20ರಿಂದ 25 ವಿಮಾನಗಳು ಬರುತ್ತಿದ್ದವು. ಆದರೆ ಈಗ ವಿಮಾನಗಳ ಹಾರಾಟಗಳು ರದ್ದಾಗಿರುವುದರಿಂದ ಪ್ರವಾಸಿಗರ ಹರಿವು ಕಡಿಮೆಯಾಗಿದೆ. ವಿವಿಐಪಿ ಪ್ರವಾಸಿಗರ ಸಂಖ್ಯೆ ಇಳಿದಿರುವುದರಿಂದ ಅವರಿಗಾಗಿ ಕಾಯ್ದಿರಿಸಿದ್ದ ಲಕ್ಸುರಿ ಕಾರುಗಳಿಗೆ ಬೇಡಿಕೆ ಕುಸಿದಿದೆ. ವಿವಿಐಪಿಗಳಾಗಲಿ, ಬಿಸ್ನೆಸ್ ಕ್ಲಾಸ್ ಟ್ರಾವೆಲರ್ಗಳು ಟ್ರಾವೆಲ್ ಮಾಡ್ತಾ ಇಲ್ಲ. ಇವರನ್ನೆಲ್ಲ ಅವಲಂಬಿತವಾದಂಥ ನಮ್ಮ ಲಕ್ಸುರಿ ವಾಹನಗಳಿದೆ. ಈ ವಾಹನಗಳಿಗೆ ಬರುವಂಥವರೆಲ್ಲ ಲಕ್ಸುರಿ ಕಸ್ಟಮರ್ ಇರ್ತಾರೆ. ಒಂದು ಇನ್ವೆಸ್ಟರ್ಸ್ ಆಗಿರ್ಬೋದು, ಅಥವಾ ಲಕ್ಸುರಿ ಹೋಟೆಲ್ಗಳಲ್ಲಿ ಸ್ಟೇ ಆಗುವಂಥವ್ರು ಇರ್ಬೋದು, ಮೋಜು ಮಸ್ತಿಗಾಗಿ ಬರುವಂಥವ್ರು ನಮ್ಮ ವಾಹನಗಳನ್ನು ಬಳಕೆ ಮಾಡ್ತಾರೆ. ಅವರು ಯಾರು ಕಳೆದ 20 ದಿವಸಗಳಿಂದ ಟ್ರಾವೆಲ್ ಮಾಡ್ತಾ ಇಲ್ಲ. ಇದು ಮಾತ್ರ ಅಲ್ಲದೆ ಯುರೋಪ್ ಕಂಟ್ರಿಗಳಿಂದ ಬರುವವರು ಕೂಡ ಈಗ ಫ್ಲೈಟ್ಗಳ ದರ ಚೇಂಜಸ್ ಆಗಿದೆ, ರೂಟ್ ಚೇಂಜಸ್ ಆಗಿದೆ. ಇದು ಎಲ್ಲದರಿಂದ ಆಗ್ಬಿಟ್ಟು ನಮ್ಮ ವಿವಿಐಪಿ ಟ್ರಾವೆಲರ್ಗಳು ಯಾರೋ ಬೆಂಗಳೂರು ನಗರಕ್ಕೆ ಬರ್ತಾ ಇಲ್ಲ. ಇದರಿಂದ ಆಗ್ಬಿಟ್ಟು ನಮ್ಮ ದೊಡ್ಡ ಮಟ್ಟದಲ್ಲಿ ನಾವು ಕರೋನಾ ಸಂದರ್ಭದಲ್ಲಿ ಯಾವ ಥರ ನಮ್ಮ ವಾಹನಗಳನ್ನು ಎತ್ಕೊಂಡಿದೆಯೋ ಅದೇ ಒಂದು ಪರಿಸ್ಥಿತಿಯನ್ನು ನಾವು ಪುನಃ ಇವಾಗ ಎದುರಿಸ್ತಾ ಇದ್ದೀವಿ. ಒಟ್ನಲ್ಲಿ ಇರಾನ್ ಇಸ್ರೇಲ್ ನಡುವಿನ ಸಮರ ಕರ್ನಾಟಕದ ಆರ್ಥಿಕತೆಗೆ ಕೊಡಲಿಪೆಟ್ಟು ನೀಡುತ್ತಿದೆ. ಹೋಟೆಲ್ಗಳು ಬಂದಾಗ್ತಿರೋದು ಒಂದು ಕಡೆ ಆದರೆ, ರಫ್ತು ನಿಂತಿರುವುದು ರೈತರು ಮತ್ತು ವ್ಯಾಪಾರಿಗಳ ನಿದ್ದೆಗೆಡಿಸಿದೆ. ಯುದ್ಧದ ಕರಿನೆರಳು ಬೇಗನೆ ಸರಿಯಾಗದಿದ್ದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಹದಗೆಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.